ಆಪರೇಷನ್ ಸಿಂಧೂರದ ಕದನ ವಿರಾಮ ಘೋಷಣೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಸದ್ಯ ಈಗ ಸಿಕ್ಕಿದ ಅವಕಾಶವನ್ನ ಭಾರತ ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕಿತ್ತು. ಪಾಕನ್ನ ಭೂಪಟದಿಂದಲೇ ನಾಶ ಮಾಡಬೇಕೆನ್ನುವಂತ ಆಕ್ರೋಶದ ಮಾತುಗಳು ಜನಸಾಮಾನ್ಯರಲ್ಲಿ ಬಂದಿತ್ತು. ಆದರೆ ರಾಜಕೀಯವಾಗಿ ಇದು ಬೇರೆಯದ್ದೇ ತಿರುವನ್ನ ಪಡೆದುಕೊಂಡಿತ್ತು. ಪ್ರಧಾನಿ ಮೋದಿ ಅಮೆರಿಕ ತಾಳಕ್ಕೆ ಕುಣಿದು ಯುದ್ಧವನ್ನ ನಿಲ್ಲಿಸಿದ್ರು. ನಮ್ಮ ದೇಶದ ಸುದ್ದಿ ಟ್ರಂಪ್ಗೆ ಯಾಕೆ ಬೇಕು, ಈ ರೀತಿಯಾದಂಥ ಟೀಕೆಯ ಮಾತುಗಳು ಕೂಡ ಬಂದಿತ್ತು. ಅದೇ ವಿಚಾರವಾಗಿ ಮೋದಿ ಇಂದು ಟ್ರಂಪ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. We're going to do a lot of trade with you guys. Let's stop it. Let's stop it. If you stop it, we're doing trade. If you don't stop it, we're not going to do any trade. People have never really used trade the way I used it. That I can tell you. And all of a sudden they said, I think we're going to stop. ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಊರಿನ ಮದುವೆಗಳಿಗೆಲ್ಲ ನಾನೇ ಪುರೋಹಿತ ಎಂಬ ಭ್ರಮೆ ಹೊಕ್ಕಿತ್ತು. ಆ ಭ್ರಮೆಯೇ ಈ ರೀತಿಯ ಮಾತುಗಳನ್ನು ಆಡಿಸಿದ್ದವು. ಪಹಲ್ಗಾಮ್ ದಾಳಿಯ ಬಳಿಕ ಭಾರತೀಯ ಸೇನೆ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರ ನೀಡಿತ್ತು. ಉಗ್ರರ ಅಡಗುತಾಣಗಳನ್ನು ಹೊಡೆದುರುಳಿಸಿ ಹೆಣವನ್ನ ಕಾಯುವ ಕೆಲಸವನ್ನ ಪಾಕ್ ಸೇನೆಗೆ ವಹಿಸಿತ್ತು. ಆದರೆ ಪಾಕಿಸ್ತಾನ್ ಉಗ್ರರ ಮೇಲೆ ಮಾಡಿದ ದಾಳಿಗೆ ಪ್ರತ್ಯುತ್ತರ ನೀಡಲು ಭಾರತದ ಮೇಲೆ ಪ್ರತಿದಾಳಿ ನಡೆಯಿತು. ಇದೇ ವೇಳೆ ಟ್ರಂಪ್ ಆಡಿದ ಮಾತುಗಳು ಇವು. ಟ್ರಂಪ್ನ ಒಂದು ಟ್ವೀಟ್ ಹಾಗೂ ಆ ಒಂದು ಹೇಳಿಕೆ ಭಾರತದಲ್ಲಿ ಕಿಚ್ಚು ಹೊತ್ತಿಸಿದವು. ಆಮೇಲೆ ಟ್ರಂಪ್ ಉಲ್ಟಾ ಹೊಡೆದರು. I don't want to say I did, but I sure as hell helped settle the problem between Pakistan and India last week, which was getting more and more hostile. ಯಾವಾಗ ಭಾರತದ ಸರ್ಕಾರದಿಂದ ಟ್ರಂಪ್ ಟ್ವೀಟ್ ಹಾಗೂ ಹೇಳಿಕೆಗೆ ವಿರೋಧ ವ್ಯಕ್ತವಾಯಿತು, ನಾವು ಯಾರ ಮಧ್ಯಸ್ಥಿಕೆಯನ್ನು ಪಾಕಿಸ್ತಾನದ ವಿಚಾರದಲ್ಲಿ ಒಪ್ಪುವುದಿಲ್ಲ ಎಂದು ಖಡಕ್ಕಾಗಿ ಹೇಳಿದ ಮೇಲೆ ಟ್ರಂಪ್ ತನ್ನ ವರಸೆಯನ್ನು ಬದಲಿಸಿದರು. ಈಗ ಪ್ರಧಾನಿ ಮೋದಿಯೇ ನೇರವಾಗಿ ಟ್ರಂಪ್ಗೆ ಪಾಕ್ ವಿಚಾರವಾಗಿ ಸ್ಪಷ್ಟ ಸಂದೇಶ ನೀಡಿದ್ದಾರೆ. ಪಾಕಿಸ್ತಾನ್ ವಿಚಾರವಾಗಿ ನಾವು ಯಾರ ಮಧ್ಯಸ್ಥಿಕೆ ಒಪ್ಪಲ್ಲ. ಅಮೆರಿಕ ಅಧ್ಯಕ್ಷನಿಗೆ ಪ್ರಧಾನಿ ಮೋದಿ ಖಡಕ್ ವಾರ್ನಿಂಗ್. ಸದ್ಯ G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಪ್ರಧಾನಿ ಮೋದಿ ಕೆನಡಾದಲ್ಲಿದ್ದಾರೆ. ಇಂದು ಟ್ರಂಪ್ ಹಾಗೂ ಮೋದಿ ನಡುವೆ ಮಾತುಕತೆಗೆ ಸಮಯ ನಿಗದಿಯಾಗಿತ್ತು. ಆದರೆ ಶೃಂಗಸಭೆಯಿಂದ ತರಾತುರಿಯಲ್ಲಿ ಹೊರಟ ಟ್ರಂಪ್ ಅಮೆರಿಕದಿಂದ ಮೋದಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಈ ವೇಳೆ ಮೋದಿ ಟ್ರಂಪ್ಗೆ ಪಾಕ್ ವಿಚಾರದಲ್ಲಿ ಭಾರತದ ನಡೆ ಏನು ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ತಿಳಿಸಿದ್ದಾರೆ. प्रधानमंत्री मोदी ने राष्ट्रपति ट्रंप को स्पष्ट रूप से कहा कि इस पूरे घटनाक्रम के दौरान कभी भी किसी भी स्तर पर भारत अमेरिका ट्रेड डील या अमेरिका द्वारा भारत और पाकिस्तान के बीच मध्यस्थता जैसे विषयों पर बात नहीं हुई थी. प्रधानमंत्री मोदी ने जोर देकर कहा कि भारत ने न तो कभी मध्यस्थता स्वीकार की थी, न करता है और न ही कभी करेगा. ಮೋದಿ G7 ಶೃಂಗಸಭೆಗೂ ಹೋಗುವ ಮೊದಲೇ ಟ್ರಂಪ್ ಅಲ್ಲಿಂದ ಕಾಲ್ಕಿತ್ತಿದ್ದರು. ಬಳಿಕ ಫೋನ್ನಲ್ಲಿ ಉಭಯ ನಾಯಕರು ಸಂಭಾಷಣೆ ನಡೆಸಿದ್ದು 35 ನಿಮಿಷಗಳ ಕಾಲ ನಿರಂತರ ಮಾತುಕತೆ ನಡೆದಿದೆ. ಈ ವೇಳೆ ಮೋದಿ ಪಾಕ್ ಮತ್ತು ಭಾರತದ ಸಂಘರ್ಷದಲ್ಲಿ ನಮಗೆ ಯಾರ ಮಧ್ಯಸ್ಥಿಕೆಯೂ ಬೇಡವೆಂದು ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಈಗಲಾದರೂ ಟ್ರಂಪ್ ತನ್ನ ಹಳೆಯ ಬುದ್ಧಿಯನ್ನು ಬದಿಗಿಟ್ಟು ತಮ್ಮ ಘನತೆಗೆ ತಕ್ಕಂತೆ ವ್ಯವಹರಿಸುತ್ತಾರಾ ಕಾದು ನೋಡಬೇಕಾಗಿದೆ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.